ಮುಂದೆ ಜೋಗ್ ಜಂಕ್ಷನ್ ನೋ ಟೆನ್ಷನ್. ಗೆಳೆಯರ ಜೋಗ್ ಜಂಕ್ಷನ್ನಾಗ ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ಬಂದ್ವಿ ನಾವು. ಈಗ ಬರ್ಲಿಕ್ಕತ್ತಾರ ಮಸ್ತ್ ಮನುಷ್ಯ ಬರ್ಲಿಕ್ಕತ್ತಾರ ಬನ್ನೂರು ಅನ್ನೋ ಊರಿಂದ. ಇದು ಮೈಸೂರು ಜಿಲ್ಲೆದಾಗದ. ಅಲ್ಲೇ ಶಿಕ್ಷಕರಾಗಿ ಕೆಲಸ ಮಾಡುವಂಥ ಮಹೇಂದ್ರ ಸಿ ಇವತ್ತಿನ ಮಸ್ತ್ ಮನುಷ್ಯ. ಬರ್ರಿ ಮಹೇಂದ್ರ, ಪ್ಲೀಸ್ ಕಮ್. ನಮಸ್ಕಾರ ರೀ. ನೋಡ್ರಿ, ಮಂದಿ ಕಾಯ್ಲಿಗತ್ತಾರ ನಿಮ್ಮ ಜೋಕ್ ಸಲುವಾಗಿ. ಆರಾಮಾಗಿ ಒಂದು ಮಸ್ತ್ ಜೋಕ್ ಅಂತ ಹೇಳ್ರಿ. ಒಮ್ಮೆ ಭಾರತಕ್ಕೆ ಬ್ರಿಟಿಷ್ ಅವನು ಬಂದಾಗ ರಸ್ತೆಯಲ್ಲಿ ಹೋಗ್ತಾ ಇದ್ದ. ಆಗ ಒಂದ್ ಮನೇಲಿ ಊಟ ನಡೀತಾ ಇತ್ತು. ತುಂಬಾ ಭರ್ಜರಿಯಾಗಿತ್ತು ಊಟ. ಆ ಟೈಮಲ್ಲಿ ಬ್ರಿಟಿಷ್ ಅವನು ಕರೆದು ಅಲ್ಲಿ ಊಟ ಇಕ್ಕಿದ್ರು. ಹೊಟ್ಟೆ ತುಂಬಾ ಉಂಡ್ಬಿಟ್ಟಾಗ ತುಂಬಾ ಖುಷಿ ಆಗ್ಬಿಟ್ಟ ತಕ್ಷಣ ಹೇಳ್ದ, ಓ ವಾಟ್ ಎ ವಂಡರ್ಫುಲ್ ಫುಡ್ ಅಂತ ತುಂಬಾ ಹೊಗಳ್ಬಿಟ್ಟು ಆ ಊಟ ಅಡಿಗೆ ಮಾಡಿದ್ದವನ್ನ ಕರೆದು ಕೇಳ್ದ ಮನೆಯವನ್ನ, ಸರ್ ವಾಟ್ ಡೇ ಇಸ್ ಸ್ಪೆಷಲ್ ಟುಡೇ ಅಂದ. ಅದಕ್ಕೆ ಅವನಂದ, ಟುಡೇ ಇಸ್ ಮೈ ಫಾದರ್ ತಿಥಿ ಅಂದ. ಅವನಿಗೆ ಬ್ರಿಟಿಷ್ ಅವನಿಗೆ ತುಂಬಾ ಖುಷಿ ಆಗ್ಬಿಟ್ಟು 5 ಸಾವಿರ ಕೊಟ್ಬಿಟ್ಟು, ಸೊ ವೆರಿ ನೈಸ್, ಯು ಡೂ ಮೈ ತಿಥಿ ಟುಮಾರೋ ಅಂತ ಕೊಟ್ಟ. ಮತ್ತೆ ಒಬ್ಬ ತಂದೆ ಮಗ ಕತ್ಲೆಲ್ ಕೂತಿರೋದನ್ನ ನೋಡ್ಬಿಟ್ಟು, ಲವ್ ಕತ್ಲೆಲ್ ಕೂತಿದ್ದೆ ಇಲ್ಲ, ಭೂತ ಗೀತ ಬಂದ್ರೆ ಏನ್ ಮಾಡ್ತೀಯ? ಅದಕ್ಕೆ ಮಗ ಹೇಳ್ದ, ಡ್ಯಾಡಿ ಭೂತ ಬಂದ್ರೆ ಓಡಿಸ್ತೀನಿ, ಗೀತ ಬಂದ್ರೆ ಬೆಳಿಗ್ಗೆ ಕಳಿಸ್ತೀನಿ. ಅವರ ತಂದೆ ಅದೇ ಮಗನ್ನ ಕರೆದು, ಲವ್ ಹೋಗಿ ಟೈಮ್ ನೋಡ್ಕೊ ಬರೋಗು ಅಂತ. ಅದಕ್ಕೆ ಅವ್ರ ಮಗ ಬಂದು, ಡ್ಯಾಡಿ ನನ್ಗೆ ಟೈಮ್ ಹೇಳಕ್ ಬರಾಕಿಲ್ಲ. ಅದಕ್ಕೆ ಅಷ್ಟು ಗೊತ್ತಾಗಲ್ಲ ನಿಂಗೆ, ಹೋಗಿ ಚಿಕ್ಕ ಮುಳ್ಳು ದೊಡ್ಡ ಮುಳ್ಳು ಎಲ್ಲಿದ್ದು ನೋಡ್ಕೊ ಬರೋಗು. ಹುಡುಗ ಹೋದ, ಮತ್ತೆ ಬಂದ, ಡ್ಯಾಡಿ ಚಿಕ್ಕ ಮುಳ್ಳು ದೊಡ್ಡ ಮುಳ್ಳು 2 ಗಡಿಯಾರದೊಳಗೆ ಅವೆ ಅಂತ. ಒಬ್ಬ ದಂಪತಿಗಳಿಗೆ ಸುಮಾರು ವರ್ಷ ಮಕ್ಕಳಾಗ್ಲಿಲ್ಲ. ಅಪರೂಪಕ್ಕೊಂದು ಪಾಪ ಆಯ್ತು. ಪಾಪ ಆದಾಗ ಅವ್ರಿಗೆ ತುಂಬಾ ಖುಷಿ ಆಗಿದ ತಕ್ಷಣ ಆ ಪಾಪು 2 ತಿಂಗಳಿಗೆ ಮಾತಾಡೋಕೆ ಶುರು ಮಾಡ್ತು. ಎಲ್ರಿಗೂ ತುಂಬಾ ಸಂತೋಷ. ಮೊದಲನೇ ಮಾತು ಹೇಳ್ತು, ತಾತ ಅಂತು. ತಾತ ಘಟಕ್. ಅಜ್ಜಿ ಅಂತು. ಅಜ್ಜಿ ಘಟಕ್. ಕೊನೆಗೆ ಅವ್ರ ಅಪ್ಪನಿಗೆ ತುಂಬಾ ಭಯ ಆಗೋಯ್ತು. ಅಯ್ಯೋ, ನೆಕ್ಸ್ಟ್ ನನ್ನ ಹೆಸರು ಹೇಳ್ತಾರಲ್ಲಪ್ಪ, ನಾನು ಸೋತೋಯ್ತೀನಲ್ಲಪ್ಪ ಅಂತ. ಕೊನೆಗೆ ಆ ಪಾಪು ಅಪ್ಪ ಅಂತು. ಪಕ್ಕದ ಮನೆ ರಂಗ ಘಟಕ್. ಆಗರ್ಭ ಶ್ರೀಮಂತ ಒಂದು ರೋಬೋಟ್ ನ ತಂದ. ಆ ರೋಬೋಟ್ ವಿಶೇಷ ಏನಪ್ಪಾ ಅಂತ ಅಂದ್ರೆ, ಆ ರೋಬೋಟ್ ಯಾರು ಸುಳ್ಳು ಹೇಳ್ತಾರೋ ನಿಧಾನವಾಗಿ ಹೋಗಿ ಅವ್ರ ಕೆನಗೆ ಪಜಾರ್ ಅಂತ ಹೊಡೆಯೋದು. ಆ ರೋಬೋಟ್ ನನ್ನ ಮನೆಗೆ ಬಂದ್ರೆ ಊರರೆಲ್ಲ ನಾನು ತುಂಬಾ ಫೇಮಸ್ ಆಗ್ಬಿಡ್ತೀನಿ ಅನ್ಕೊಂಡು ಮನೆಗೆ ತಕೊಂಡ್ಬಂದು ಅವತ್ ರಾತ್ರಿನೇ ಅವನ್ ಮಗ ಲೇಟ್ ಆಗಿ ಬಂದಾಗ ಡ್ಯಾಡಿ ಕೇಳ್ದ, ಲೋ ಮಗನೇ ಇವತ್ತು ಯಾಕೆ ಇಷ್ಟು ಲೇಟ್ ಆಗಿ ಬಂದಿದ್ದೀಯ? ಅದಕ್ಕೆ ಅವನ ಮಗ ಹೇಳ್ದ, ಡ್ಯಾಡಿ ಇವತ್ತು ನಾನು ಸ್ಪೆಷಲ್ ಕ್ಲಾಸ್ಗೆ ಹೋಗಿದ್ದೆ. ಆಗ ರೋಬೋಟ್ ನಿಧಾನ ನಡ್ಕೊ ಹೋಗಿ ಅವನ ಕೆನಗೆ ಪಠಾರ್ ಅಂತ ಹೊಡಿತು. ಸಾರಿ ಡ್ಯಾಡಿ, ನನ್ನ ಗರ್ಲ್ ಫ್ರೆಂಡ್ ಜೊತೆ ಪಿಕ್ಚರ್ಗೆ ಹೋಗಿದ್ದೆ. ಅದಕ್ಕೆ ಅವರಪ್ಪ ಅಂತ, ಲೋ ಮಗನೇ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗು, ನಿನ್ ವಯಸ್ಸಲ್ಲಿ ನಾನು 1 ಹೆಣ್ಣು ಕಣ್ಣೆತ್ ನೋಡ್ತೀನಿ ಇಲ್ಲ ಗೊತ್ತಾ ಅಂತ. ಆಗ ರೋಬೋಟ್ ನಿಧಾನ ಹೋಗಿ ಅವನ ಕೆನೆ ಪಠಾರ್ ಅಂತ ಮಾಡಿದ್ರು. ಅದ್ರ ನಾಳೆಗೆ ರೋಬೋಟ್ ಮಾರಾಟಕ್ಕಿದೆ ಅಂತ ಹೊರಗಡೆ ಬೋರ್ಡ್ ಹಾಕಿ ನಿಲ್ಲಿಸ್ಬಿಟ್ಟಿದ್ದ. ಥ್ಯಾಂಕ್ ಯು ಮಹೇಂದ್ರ ಅವರ. ಮತ್ತೆ ಬರ್ತೀರಿ, ಮಸ್ತಾಗಿ ಬಂದು ಮಸ್ತ್ ಜೋಕ್ ಅಂತ ಹೇಳ್ರಿ. ಥ್ಯಾಂಕ್ ಯು. ಹೇಳ್ಯಾರ ನೋಡ್ರಿ, ನಿಮ್ಮ ಮನೆಗೆ ರೋಬೋಟ್ ಇಂಥದ್ದೆಲ್ಲರೂ ಸಿಕ್ತಿದ್ರೆ ತರ್ತೀರ ನೋಡ್ರಿ. ಆದ್ರೆ ಇಷ್ಟೇ, ಅದು ನಿಮ್ಮ ಕಪಾಳಿ ಹೊಡೆದಾಗ ನೀವು ಮರುದಿವ್ಸ ಮಾರಾಟಕ್ಕದ ಅಂತ ಇಡಬೇಕಾಗ್ತದೆ. ಇರಲಿ, ಮರುದಿವ್ಸ ನೀವು ತಪ್ಪಿಸ್ಲಾರ್ದ ನೋಡ್ರಿ 8:15ಕ್ಕೆ ಜೋಗ್ ಜಂಕ್ಷನ್. ನೀವು ಮುಂದೆ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳ ಬಯಸುವ ಜೋಕ್ಗಳನ್ನ ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ ಮುಂದ ಜೋಗ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1.